सुशीलं सुमनसचरितं सुप्रेमवन्दितं सीते रामकथा हृदयम् ಮಂತ್ರಿಗಳಾದ ಸುಮಂತ್ರರಿಗೆ ವಂದನೆಗಳು. ಶುಭವಾಗಲಿ ಲಕ್ಷ್ಮಣ, ಶುಭವಾಗಲಿ. ತಮ್ಮಂತಹ ನಿಷ್ಠಾವಂತ ಮಂತ್ರಿಗಳಿರುವಾಗ ಶುಭವಲ್ಲದೆ ಬೇರೇನಾಗಲು ಸಾಧ್ಯ? ಶುಭವಾಗುವುದು ಧರ್ಮಾತ್ಮರಾದ ಮಹಾಪ್ರಭುಗಳಿಂದ. ಪರಾಕ್ರಮಶಾಲಿಗಳಾದ ನಿಮ್ಮಂತಹ ರಾಜಕುಮಾರರಿಂದ. ಲಕ್ಷ್ಮಣ, ಅತ್ಯಂತ ಸಂತೋಷಕರವಾದ ಒಂದು ಶುಭವಾರ್ತೆ ಇದೆ. ಹೌದೇನು? ಆ ಸಂತೋಷಕರವಾದ ಶುಭವಾರ್ತೆಯನ್ನು ನಾನು ಕೇಳಬಹುದೇ ಮಂತ್ರಿಗಳೇ? ನೀನಲ್ಲದೆ ಮತ್ತಿನ್ಯಾರು ತಾನೇ ಕೇಳಲು ಸಾಧ್ಯ? ನಿನ್ನ ಸಹೋದರ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ ಮಾಡಲು ಮಹಾಪ್ರಭುಗಳು ನಿರ್ಧರಿಸಿದ್ದಾರೆ. ಮಂತ್ರಿಗಳೇ, ಇದು ನಿಜವೇ? ಇದಕ್ಕಿಂತ ಸಂತೋಷಕರವಾದ ವಿಷಯವಿರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಶುಭಗಳಿಗೆ ಎಂದು ಬರುವುದೆಂದು ದಯವಿಟ್ಟು ಹೇಳಿ. ನಾಳೆಯೇ ಆ ಶುಭ ಮುಹೂರ್ತ. ಇಂದಿನಿಂದಲೇ ಅದಕ್ಕೆ ಸಂಬಂಧಿಸಿದ ವಿಧಿವಿಧಾನಗಳು ಆರಂಭವಾಗುತ್ತಿದೆ. ಮಂತ್ರಿಗಳೇ, ಮಹಾರಾಜರು ಬಹಳ ಆತುರದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂತಿದೆ. ಹೌದು ಲಕ್ಷ್ಮಣ, ಇದು ಶೀಘ್ರ ನಿರ್ಧಾರ. ವಿಧಿವಿಧಾನಗಳನ್ನು ಇಂದೇ ಆರಂಭಿಸಬೇಕೆಂದು ಸೂಚಿಸಲಾಗಿದೆ. ರಾಮನನ್ನು ಕಾಣಬೇಕೆಂದು ವಿಷಯ ತಿಳಿಸಲು ರಾಮನ ಬಳಿಗೆ ಹೊರಟಿದ್ದು ನೀನು ಸಿಕ್ಕಿದೆ. ಅದರಿಂದ ಈ ಆನಂದದ ವಿಷಯ ನನಗೆ ತಿಳಿಯುವಂತಾಯಿತು. ಬರುತ್ತೇನೆ ಲಕ್ಷ್ಮಣ, ಬಹಳಷ್ಟು ಕೆಲಸವಿದೆ, ಹೆಚ್ಚು ಸಮಯವಿದೆ. ಆಗಲಿ ಮಂತ್ರಿಗಳೇ. ಈ ಸಂತೋಷವಾದ ವಿಷಯವನ್ನು ಊರ್ಮಿಳೆಗೆ ಹೇಳಬೇಕು. ಅವಳು ಸಂತೋಷ ಪಡುತ್ತಾಳೆ. ಊರ್ಮಿಳೆ, ಊರ್ಮಿಳೆ. ಸ್ವಾಮಿ. ಊರ್ಮಿಳೆ, ಹೇಳಿ ಸ್ವಾಮಿ. ನಿಮ್ಮ ಮುಖ ಸಂತೋಷದಿಂದ ಬಿರಿಯುತ್ತಿದೆ. ಹೌದು ದೇವಿ, ಸಂತೋಷ, ಮಹಾ ಸಂತೋಷ. ಆ ಸಂತೋಷದ ಸುದ್ದಿಯನ್ನು ನಿನಗೆ ತಿಳಿಸಲೆಂದೇ ನಾನು ಓಡೋಡಿ ಬಂದೆ. ನಿಮಗೆ ಆನಂದವನ್ನು ಉಂಟು ಮಾಡಿದ ಸುದ್ದಿಯನ್ನು ಕೇಳಿ ಸಂತೋಷ ಪಡಲು ನಾನು ಕಾತುರಳಾಗಿದ್ದೇನೆ. ಅದೇನೆಂದು ಬೇಗ ಹೇಳಿ. ನನ್ನ ಸಹೋದರ ರಾಮಚಂದ್ರ. ರಾಮಚಂದ್ರರೇ, ಏನಾಯಿತು ಸ್ವಾಮಿ? ಪಟ್ಟದ ರಾಣಿ ದೊಡ್ಡ ಮಾತೆ ಕೌಸಲ್ಯ ದೇವಿಯರ ಪುತ್ರ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಿಗೆ ಇಷ್ಟರಲ್ಲೇ ಯುವರಾಜನಾಗಿ ಪಟ್ಟಾಭಿಷೇಕವಾಗುತ್ತದೆ. ಹೌದೇ? ನಿಜವಾಗಿ ಇದು ಸಂತೋಷದ ಸುದ್ದಿಯೇ? ಆ ಅಧಿಕಾರಕ್ಕೆ ಅವರಲ್ಲದೆ ಇನ್ಯಾರು ಯೋಗ್ಯರು? ಹಿರಿಯ ರಾಣಿಯವರಿಗೆ ಈಗಲಾದರೂ ಒಂದು ಸಂತೋಷದ ಪ್ರಸಂಗ ಒದಗಿತು. ನಮ್ಮ ಮಾತೆ ಕೂಡ ತುಂಬಾ ಸಂತೋಷ ಪಡುತ್ತಾರೆ ದೇವಿ. ಸ್ವಾರ್ಥ ದೃಷ್ಟಿ ಇಲ್ಲದೆ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುವ ನನ್ನ ಮಾತಾಮಯ್ಯವರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ, ಅಭಿಮಾನವೂ ಇದೆ. ಇದು ಎಂತಹ ಶುಭವಾರ್ತೆ ಅಲ್ಲವೇ? ನಮ್ಮ ಪ್ರಜೆಗಳೆಲ್ಲ ಸುದ್ದಿ ಕೇಳಿ ಪರಮಾನಂದದಿಂದ ಕುಣಿದಾಡುತ್ತಿದ್ದಾರೆ. ಸಾಕ್ಷಾತ್ ಭಗವಂತನೇ ತಮ್ಮ ರಾಜನಾಗುವ ಸಂಭ್ರಮದಿಂದ ಎಲ್ಲರೂ ಉಲ್ಲಾಸಗೊಂಡಿದ್ದಾರೆ. ಪುರುಷೋತ್ತಮರಾದ ರಾಮಚಂದ್ರರು ರಾಜಶ್ರೇಷ್ಠರೂ ಆಗುತ್ತಾರೆ ಎಂಬ ನಂಬಿಕೆ ಇದೆ. ಈ ಕೂಡಲೇ ಈ ವಿಷಯವನ್ನು ನಮ್ಮ ಮಾತಿಗೆ ಹೇಳಿ ಆನಂದ ಉಂಟು ಮಾಡುತ್ತೇನೆ. ನಾನು ಈಗಲೇ ಸಹೋದರಿ ಸೀತೆಯನ್ನು ಕಾಣುತ್ತೇನೆ. ಯುವರಾಣಿಯಾಗುತ್ತಿರುವ ಅವಳನ್ನು ಅಭಿನಂದಿಸುತ್ತೇನೆ. ನಡೆ ಹೋಗೋಣ. ನನ್ನ ಕೈಯಾರೆ ನಿನಗೆ ಸಿಹಿ ತಿನ್ನಿಸಬೇಕೆಂದು ಬಹಳ ಆಸೆ ಆಯಿತು. ಮಾತೃದೇವತೆಯ ಅಮೃತ ಸ್ಪರ್ಶದಿಂದ ಕಹಿಯೂ ಸಿಹಿ ಆಗುತ್ತದೆ ಮಾತೆ. ನಾಳೆಯಿಂದ ಈ ಭಾಗ್ಯವು ನನಗೆ ಸಿಗುತ್ತದೆಯೋ ಇಲ್ಲವೋ? ಏಕೆ ಮಾತೆ?
ನಾಳೆ ನಿನಗೆ ಪಟ್ಟಾಭಿಷೇಕ. ರಾಜ್ಯಾಡಳಿತ ಕರ್ತವ್ಯವು ನಿನಗೆ ಹೆಚ್ಚಾಗುತ್ತದೆ. ಪ್ರಜಾಪಾಲನೆಯ ಕರ್ತವ್ಯದಲ್ಲಿ ಈ ಮಾತೆಯನ್ನು ನೋಡಲು ನಿನಗೆ ಸಮಯ ಸಿಗುವುದಿಲ್ಲ. ಅದಕ್ಕಾಗಿ ಇಂದು ನಿನ್ನನ್ನು ಉಪಚರಿಸಿ ತೃಪ್ತಳಾಗಬೇಕು ಎಂದುಕೊಂಡೆ. ಮಾತೆ, ನಾನು ರಾಜನಾದರೂ ಎಂದೆಂದಿಗೂ ತಮ್ಮ ಮಡಿಲಿನ ಕಂದ. ಕುಮಾರ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಶಿಶುವಾಗಿದ್ದ ಆ ದಿನಗಳು ನನಗೆ ಒಂದೊಂದಾಗಿ ನೆನಪಿಗೆ ಬರುತ್ತಿದೆ. ಮಾತೆ, ನನ್ನದೊಂದು ಅಭಿಲಾಷೆ ಇದೆ. ಅದನ್ನು ತಾವು ಈಡೇರಿಸುತ್ತೀರಾ? ಅದೇನು ಕೇಳು ಪುತ್ರ, ನಿನ್ನ ಅಭಿಲಾಷೆಯನ್ನು ನಾನು ಈಡೇರಿಸುವುದಿಲ್ಲವೇ? ಖಂಡಿತವಾಗಿಯೂ ನೆರವೇರಿಸುತ್ತೇನೆ, ಕೇಳು. ಕಾರಣವೇನೆಂದು ನಾನು ಕೆದಕಿ ಕೇಳುವುದಿಲ್ಲ. ಆದರೆ ಪಟ್ಟದ ರಾಣಿಯಾದ ತಾವು ಹೀಗೆ ತಪಸ್ವಿನಿಯಂತೆ ಸರಳ ವಸ್ತ್ರಗಳಲ್ಲಿರುವುದು ನನ್ನಿಂದ ಏಕೋ ಸಹಿಸಲಾಗುತ್ತಿಲ್ಲ ಮಾತೆ. ನನಗಾಗಿ ಆದರೂ ಹಿಂದಿನಂತೆ ತಾವು ಸಕಲ ವಸ್ತ್ರ ಆಭರಣಗಳಿಂದ ಅಲಂಕರಿಸಿಕೊಂಡು ದೇವಿಯಂತೆ ಕಾಣಬೇಕೆಂದೇ ನನ್ನ ಆಸೆ. ಚಿಂತಿಸಬೇಡ ಕುಮಾರ, ನನ್ನ ಪುತ್ರನ ಇಷ್ಟು ಚಿಕ್ಕ ಆಸೆಯನ್ನು ನಾನು ನೆರವೇರಿಸಲಾರೆನೆ. ನೀನು ಮುಂದಿನ ಬಾರಿ ನನ್ನನ್ನು ಕಾಣಲು ಬರುವಾಗ ನಾನು ಸರ್ವಾಭರಣ ಪುಷ್ಟಳಾಗಿ ನಿನಗೆ ಆಶೀರ್ವಾದವನ್ನು ನೀಡುತ್ತೇನೆ. ನಾನು ಕೃತಾರ್ಥನಾದೆ ಮಾತೆ. ಯುವರಾಜ ರಾಮಚಂದ್ರನಿಗೆ ಪ್ರಣಾಮಗಳು. ಮಹಾಮಂತ್ರಿಗಳೇ, ಇದೇನು ವಿನೋದ? ತಮ್ಮಂತ ಹಿರಿಯರಿಗೆ ಕಿರಿಯನಾದ ನಾನು ಪ್ರಣಾಮ ಮಾಡಬೇಕು. ರಾಮಚಂದ್ರ, ನಿನ್ನ ಸೌಜನ್ಯ ಬಹಳ ದೊಡ್ಡದು. ಈ ಕ್ಷಣ ನಿಮ್ಮ ತಂದೆಯವರನ್ನು ಕಾಣಬೇಕಂತೆ. ಮಹಾಮಂತ್ರಿಗಳೇ, ನಾನು ಈಗ ತಾನೇ ನನ್ನ ತಂದೆಯವರನ್ನು ಭೇಟಿ ಮಾಡಿ ಬಂದೆನಲ್ಲ. ಆಗ ಅವರು ನಿಮಗೆ ನಿಮ್ಮ ಯುವರಾಜ್ಯಾಭಿಷೇಕದ ವಿಷಯ ತಿಳಿಸಿದರಲ್ಲವೇ? ಹೌದು, ತಿಳಿಸಿದರು. ನಾನು ಈಗಷ್ಟೇ ಮಾತೆಯವರಿಗೆ ಆ ಶುಭವಾರ್ತೆಯನ್ನು ತಿಳಿಸಿ ಬರುತ್ತಿದ್ದೇನೆ. ನೀವು ನಿಮ್ಮ ತಂದೆಯವರನ್ನು ಭೇಟಿ ಮಾಡಿದ ನಂತರ ಅವರು ನನ್ನನ್ನು ಮತ್ತೆ ಬರ ಹೇಳಿದರು. ಅದೇಕೋ ನಿಮ್ಮನ್ನು ಮತ್ತೆ ಕಾಣಬೇಕಂತೆ. ಅದಕ್ಕೆ ವಿಷಯ ತಿಳಿಸಲು ನಾನು ಬಂದೆ. ಈಗ ನೀವು ದಯವಿಟ್ಟು ನಿಮ್ಮ ತಂದೆಯವರನ್ನು ನೋಡಲು ತಕ್ಷಣ ಹೊರಡಿ. ಆಗಲಿ ಮಂತ್ರಿವರ್ಯ, ನಾನು ಈ ಕ್ಷಣವೇ ನನ್ನ ತಂದೆಯವರನ್ನು ಕಾಣಲು ಹೋಗುತ್ತೇನೆ. ಪಿತೃವಾಕ್ಯವೆಂದರೆ ತಮಗೆ ಪರಮ ಪವಿತ್ರವೆಂಬುದು ನನಗೆ ಚೆನ್ನಾಗಿ ಗೊತ್ತು ರಾಮಚಂದ್ರ. ನಾನಿನ್ನು ಬರುತ್ತೆ. ಪೂಜ್ಯ ತಂದೆಯವರು ಸ್ವಲ್ಪ ಹೊತ್ತಿಗೆ ಮೊದಲು ನನ್ನ ಪಟ್ಟಾಭಿಷೇಕದ ಬಗ್ಗೆ ಅಷ್ಟೊಂದು ಉತ್ಸಾಹದಿಂದ ಮಾತನಾಡಿದವರು ಈಗ ಚಿಂತೆಯಿಂದ ಕುಳಿತಿರುವರಲ್ಲ. ಏನು ಕಾರಣವಿರಬಹುದು? ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು. ಕುಮಾರ, ಪಿತಾಶ್ರೀ, ತಾವು ತಕ್ಷಣ ಬರ ಹೇಳಿದರಂತೆ ಅದಕ್ಕಾಗಿ ಧಾವಿಸಿ ಬಂದಿರುವೆನು. ಹೌದು ಕುಮಾರ, ನಾನೇ ಬರ ಹೇಳಿದೆ. ಕುಮಾರ, ನನ್ನ ಅಂತರಂಗದ ತಳಮಳವನ್ನು ನಿನ್ನಲ್ಲಿ ಹೇಳಿಕೊಳ್ಳಬೇಕಾಗಿದೆ. ಏನು? ತಮ್ಮ ಅಂತರಂಗದಲ್ಲಿ ತಳಮಳವೇ? ಪಿತಾಶ್ರೀ, ನನ್ನಂತ ಮಗನಿರುವಾಗ ತಾವೇಗೆ ತಳಮಳ ಪಡಬೇಕು? ಅದೇನೆಂದು ಹೇಳಿ ಅದನ್ನು ನಿವಾರಿಸಲು
ನನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸುತ್ತೇನೆ. ಕುಮಾರ, ನಾನು ದೀರ್ಘಕಾಲ ಬಾಳಿ ಬದುಕಿ ಈಗ ವೃದ್ಧಾಪ್ಯದ ಅಂಚಿನಲ್ಲಿದ್ದೇನೆ. ಸಕಲ ಭೋಗ ವೈಭವವನ್ನು ಅನುಭವಿಸಿದ್ದೇನೆ. ನೂರಾರು ಯಜ್ಞ ಯಾಗಾದಿಗಳನ್ನು ಮಾಡಿ ಅನ್ನದಾನ ಪೂರ್ವಕವಾಗಿ ಭೂರಿ ದಕ್ಷಿಣಗಳನ್ನು ನೀಡಿದ್ದೇನೆ. ಯಜ್ಞ ಯಾಗಾದಿಗಳ ಫಲದಿಂದ ಪುತ್ರರನ್ನು ಕೂಡ ಪಡೆದಿದ್ದೇನೆ. ನನ್ನ 4 ಪುತ್ರರಲ್ಲಿ ನೀನೇ ಸರ್ವಶ್ರೇಷ್ಠ. ಪಿತಾಶ್ರೀ, ನನ್ನ ಸೋದರರು ನನ್ನಷ್ಟೇ ಗುಣವಂತರು, ಪಿತೃಭಕ್ತಿ ಉಳ್ಳವರು. ಇದು ನಿನ್ನ ವಿನಯ ಗುಣಕುಮಾರ. ಬಯಸಿದ ವಾಕ್ಯಗಳನ್ನೆಲ್ಲ ಪಡೆದು ಹಲವಾರು ಸುಖದ ಸುಂದರ ಕ್ಷಣಗಳನ್ನು ಆಸ್ವಾದಿಸಿದ್ದೇನೆ. ದೇವಋಣ, ಋಷಿಋಣ, ಪಿತೃಋಣ, ವಿಪ್ರಋಣ, ಆತ್ಮ ಋಣಗಳೆಂಬ ಪಂಚ ಋಣಗಳಿಂದ ನಾನು ಮುಕ್ತನಾಗಿದ್ದೇನೆ. ರಾಜನಾಗಿಯೂ ಕೂಡ ನಿರ್ವಂಚನೆಯಿಂದ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಎಂಬ ನಂಬಿಕೆ ನನಗೆ. ಪಿತಾಶ್ರೀ, ಇದೆಲ್ಲವೂ ಸಂತೋಷ ಪಡುವಂತಹ ವಿಚಾರವೇ ಹೊರತು ಚಿಂತೆ ಪಡುವ ಕಾರಣಗಳಲ್ಲವಲ್ಲ? ಈ ತೈಲದ ಪರಿಮಳ ಅದ್ಭುತವಾಗಿದೆ, ಮನಮೋಹಕವಾಗಿದೆ. ಈ ತೈಲವನ್ನು ನನ್ನ ರಾಣಿ ಕೈಕೇಯಿಗೆ ಲೇಪಿಸಿದರೆ ಇದರ ಅಪ್ಯಾಯಮಾನವಾದ ಸುಗಂಧದಿಂದ ಮಹಾರಾಜರು ಉಲ್ಲಾಸದಿಂದ ರೋಮಾಂಚನಗೊಂಡು ಮೋಹದ ಮತ್ತೇರಿ ನನ್ನ ರಾಳಿ ಏನೇ ಕೇಳಿದರು ಇಲ್ಲವೆನ್ನದೆ ತಥಾಸ್ತು ಎಂದು ಬಿಡುತ್ತಾರೆ. ಮತ್ತೆ ಅಂತಾರೆ ಏನು ವಿಷಯ? ರಾಣಿ ಸುಮಿತ್ರಾ ದೇವಿಯವರು ತಮ್ಮ ಪುತ್ರ ಲಕ್ಷ್ಮಣನೊಡನೆ ಕೌಸಲ್ಯ ದೇವಿಯವರ ಅಂತಃಪುರಕ್ಕೆ ತೆರಳಿದರು. ಹೌದೇ? ಇಷ್ಟು ಹೊತ್ತಿನಲ್ಲಿ ಪಟ್ಟದ ರಾಣಿಯವರ ಅಂತಃಪುರಕ್ಕೆ ತೆರಳುವುದೆಂದರೆ ಏನೋ ವಿಷಯವಿರಲೇಬೇಕು. ನಿನ್ನ ಪಟ್ಟಾಭಿಷೇಕವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕರ್ತವ್ಯಗಳನ್ನು ನಾನು ಮುಗಿಸಿದ್ದೇನೆ ಕುಮಾರ. ಇನ್ನು ನೀನು ಯುವರಾಜನಾಗಿ ಬಿಟ್ಟರೆ ಪ್ರಜೆಗಳಿಗೂ ಸಂತೋಷ, ನನಗೂ ನೆಮ್ಮದಿ. ಪಿತಾಶ್ರೀ, ಈ ವಿಷಯವನ್ನು ತಾವು ಈಗಾಗಲೇ ತಿಳಿಸಿದ್ದೀರಿ. ತಾವಿರುವಾಗ ನನಗೆ ಈ ಯುವರಾಜ ಪಟ್ಟಾಭಿಷೇಕದ ಅಗತ್ಯವಿಲ್ಲದಿದ್ದರೂ ತಮ್ಮ ಆಜ್ಞೆ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ಆದರೆ ಇದಕ್ಕೂ ತಮ್ಮ ಆತಂಕಕ್ಕೂ ಸಂಬಂಧವೇನು ತಂದೆ? ಸಂಬಂಧವಿದೆ ಕುಮಾರ, ಸಂಬಂಧವಿದೆ. ನನ್ನ ಆತಂಕಕ್ಕೆ ಕಾರಣ ನಿನ್ನ ಪಟ್ಟಾಭಿಷೇಕ ನಿಶ್ಚಯವಾದ ನಂತರ ಅಶುಭ ಸೂಚನೆಗಳು ಕಾಣಿಸಿಕೊಳ್ಳತೊಡಗಿವೆ. ದುಸ್ವಪ್ನಗಳು, ದುಷ್ಟ ಶಕುನಗಳು ಬೀಳುತ್ತಿವೆ. ಸಿಡಿಲಿನಂತೆ ಘೋರವಾಗಿ ಗರ್ಜನೆಯನ್ನು ಮಾಡುತ್ತಾ ಹಗಲಿನಲ್ಲಿಯೇ ಉಲ್ಕೆಗಳು ಬೀಳುವುದನ್ನು ನಾನು ಕಾಣುತ್ತಿದ್ದೇನೆ. ಇದರಿಂದ ನನ್ನ ಅಂಗಾಂಗವೇ ಕಂಪಿಸಲಾರಂಭಿಸಿದ ಕುಮಾರ. ಪಿತಾಶ್ರೀ, ಸ್ವಪ್ನಗಳೇ ಸತ್ಯವೆಂಬ ಭ್ರಮೆಯಲ್ಲಿ ತಮ್ಮಂತಹ ಧೀರರು ಆತಂಕಗೊಳ್ಳುತ್ತಾರೆ. ಎಲ್ಲ ಕುಮಾರ, ನನ್ನ ಆತಂಕಕ್ಕೆ ಮತ್ತೊಂದು ಕಾರಣ ನನ್ನ ಜನ್ಮ ನಕ್ಷತ್ರ. ಅಶುಭ ಗ್ರಹಗಳಾದ
ಸೂರ್ಯ, ಅಂಗಾರಕ, ರಾಹು ಸಮಾಕ್ರಾಂತರಾಗಿದ್ದಾರೆ ಎಂದು ದೈವಜ್ಞರು ಹೇಳುತ್ತಾರೆ. ಇಂತಹ ದುರ್ನಿಮಿತ್ತಗಳು ಕಾಣಿಸಿಕೊಂಡಾಗ ರಾಜನಿಗೆ ಸಾವುಂಟಾಗುತ್ತದೆ ಅಥವಾ ಘೋರವಾದ ವಿಪತ್ತಿಗೆ ಕಾರಣನಾಗುತ್ತಾನೆ ಎಂದು ಅವರು ಹೇಳುತ್ತಾರೆ. ಇಲ್ಲ ತಂದೆ, ಇಲ್ಲ. ಹೀಗೆ ಕೆಟ್ಟದಾಗಿ ಮಾತನಾಡಬೇಡಿ. ನಾನು ಸಹಿಸಲಾರೆ. ರಾಮಚಂದ್ರ, ಸಮಾಧಾನ ಸಮಾಧಾನ. ನಾವು ಬೇಡವೆಂದರೆ ಅನಿಷ್ಟಗಳು ಬಾರದೇ ಇರುತ್ತವೆ. ನನಗೆ ನಮ್ಮ ಸಾಮರ್ಥ್ಯ, ನನ್ನ ಬುದ್ಧಿ, ಮನಸ್ಸು, ಪ್ರಜ್ಞೆ ಸಮರ್ಪಕವಾಗಿರುವಾಗಲೇ ನಿನ್ನ ಪಟ್ಟಾಭಿಷೇಕ ನಡೆದುಕೊಳ್ಳಬೇಕು. ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ, ನಾಳೆ ಪುಷ್ಯ ನಕ್ಷತ್ರದ ಯೋಗ. ಈ ನಕ್ಷತ್ರ ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾದದ್ದು ಎಂದು ಜ್ಯೋತಿಷರು ಹೇಳಿದ್ದಾರೆ. ಈ ಶುಭ ಮುಹೂರ್ತದಲ್ಲಿ ನೀನು ಪಟ್ಟಾಭಿಷೇಕನಾಗು. ಆ ಕ್ಷಣಕ್ಕಾಗಿ ನನ್ನ ಮನಸ್ಸು ಕಾತುರದಿಂದ ಕಾಯುತ್ತಿದೆ. ಪೂಜ್ಯ ತಂದೆಯವರೇ, ತಮ್ಮ ಆದೇಶವನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ಈಗಲಾದರೂ ಈ ಚಿಂತೆ, ಈ ಆತಂಕಗಳನ್ನು ಬಿಡಿ. ಹಾಗೇ ಆಗಲಿ ಕುಮಾರ. ನಾಳೆ ನಿನ್ನ ಪಟ್ಟಾಭಿಷೇಕವನ್ನು ನೆರವೇರಿಸಿಬಿಡುತ್ತೇನೆ. ನಿನ್ನ ಮಿತ್ರರಿಗೆ, ಹಿತೈಷಿಗಳಿಗೆ ನಿನ್ನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂತೆ ತಿಳಿಸಿ. ತಮ್ಮ ಆಜ್ಞೆಯಂತೆ ಆಗಲಿ. ನನ್ನ ಆತುರ, ಆತಂಕ, ಧಾವಂತಗಳನ್ನು ನೋಡಿ ನಿನಗೆ ನನ್ನ ಮೇಲೆ ಸಂದೇಹ ಆಗಬಹುದು. ಆದರೆ ಶುಭ ಕಾರ್ಯಗಳಿಗೆ 108 ವಿಘ್ನಗಳಾಗುವುದು ಸಹಜ. ಕೇಕಯಿ ದೇಶದಿಂದ ಭರತ ಹಿಂದಿರುಗಿ ಬರುವುದರೊಳಗಾಗಿ ಈ ಶುಭ ಕಾರ್ಯ ನಡೆದು ಬಿಡಬೇಕು. ಪಿತಾಶ್ರೀ, ನನ್ನ ಸೋದರ ಭರತ ಹಿಂದಿರುಗಿ ಬರುವ ಮುನ್ನವೇ ಈ ಪಟ್ಟಾಭಿಷೇಕವೆಂದರೆ ಏನರ್ಥ? ಧರ್ಮ ನಿರತರಾದ ಸತ್ಪುರುಷರು ಕೂಡ ರಾಗ ದ್ವೇಷಾದಿ ದೌರ್ಬಲ್ಯಗಳನ್ನು ಬೆಳೆಸಿಕೊಂಡು ತಮ್ಮ ನಿರ್ಧಾರವನ್ನು ಬದಲಿಸುವ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಹಾಗಾಗಬಾರದು ಎಂದೇ ನಾನು ಈ ವಿಷಯವನ್ನು ತಿಳಿಸಿದೆ. ನನಗೆ ಕುಣಿಯುವಂತಾಗಿದೆ ಮಾತೆ, ನಾನು ಕುಳಿತುಕೊಳ್ಳಲಾರೆ. ವಿಚಿತ್ರವಾಗಿದೆಯಲ್ಲ, ಏನಾಗಿದೆ ನಿನಗೆ? ರಾಮಚಂದ್ರನಿಗೆ ಅಭಿನಂದನೆಗಳು. ಸರ್ವರ ಪ್ರೀತಿ ಪಾತ್ರನಿಗೆ ಅಭಿನಂದನೆಗಳು. ಇದೇನಿದು? ಅಲ್ಲಿ ಏನೇ ನಡೆದರೂ ತಕ್ಷಣ ಬಂದು ನನಗೆ ತಿಳಿಸು. ಮಂಥನೆಯ ಬುದ್ಧಿವಂತಿಕೆ ಏನೆಂದು ತೋರಿಸಿಕೊಡುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ